ನಮಸ್ಕಾರ ವೀಕ್ಷಕರೇ ಈಗಾಗಲೇ ರಾಜ್ಯಾದ್ಯಂತ ನಟಿ ಪವಿತ್ರಾ ಗೌಡ ಹೆಸರು ಸದ್ದು ಮಾಡ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಇನ್ನು ಇದೇ ಪ್ರಕರಣದಲ್ಲಿ ನಟ ದರ್ಶನ್ ಸಿಲುಕಿಕೊಳ್ಳೋದಕ್ಕೆ ಮೂಲ ಕಾರಣವೇ ಪವಿತ್ರಾ ಗೌಡ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿಯ ಹತ್ಯೆಗೆ ಕಾರಣವಾದ್ರು, ಹಾಗೆ ನಟನ ಸಿನಿಮಾ ಜೀವನವೇ ಅಂತ್ಯವಾಗುವಂತೆ ಮಾಡಿದ್ರು ಅಂತ ನಟಿ ಪವಿತ್ರಾ ಗೌಡ ಮೇಲೆ ಆಕ್ರೋಶಗಳು ಕೇಳಿಬಂದಿದೆ. ಹೀಗಿರುವಾಗಲೇ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣದಲ್ಲಿ ಇದೇ ಪವಿತ್ರಾ ಗೌಡ ಹೆಸರು ಕೇಳಿ ಬರ್ತಾ ಇದೆ. ಎಲ್ಲಿಯ ಸೌಂದರ್ಯ ಜಗದೀಶ್, ಎಲ್ಲಿಯ ಪವಿತ್ರಾ ಗೌಡ ಅಂತ ಈಗ ಎಲ್ಲರೂ ಅಚ್ಚರಿ ಪಡ್ತಿದ್ದಾರೆ. ಈಗಾಗಲೇ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯ ನಂತರದಲ್ಲಿ ಕುಟುಂಬಸ್ಥರು ದೂರನ್ನು ದಾಖಲು ಮಾಡಿದ್ದಾರೆ. ಅವರ ಆತ್ಮಹತ್ಯೆಗೆ ಕೆಲವೊಂದಷ್ಟು ಜನ ಕಾರಣ ಆಗಿದ್ದಾರೆ ಅಂತ ದೂರನ್ನು ದಾಖಲು ಮಾಡಲಾಗಿದೆ. ಈ ಬಗ್ಗೆ ತನಿಖೆಯೂ ಸಹ ನಡೀತಾ ಇದೆ. ಹೀಗಿರುವಾಗಲೇ ಈ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಎದುರಾಗುತ್ತಾ ಅನ್ನುವ ಅನುಮಾನ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಆಗಿರೋದು ಈ ಒಂದು ಪ್ರಕರಣದಲ್ಲಿ ಸದ್ಯ ಪವಿತ್ರಾ ಗೌಡ ಹೆಸರು ಕೇಳಿ ಬಂದಿರುವಂಥದ್ದು. ಅಲ್ಲದೆ ಇಬ್ಬರ ನಡುವೆ ಕೋಟಿ ವ್ಯವಹಾರದ ಸುಳಿವು ಸಿಗ್ತಾ ಇದೆ. ಹಾಗಾದ್ರೆ ಏನಿದು ವಿಚಾರ? ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣ ಮತ್ತೆ ಮರುಜೀವವನ್ನು ಪಡೆದುಕೊಳ್ತಾ ಈ ಒಂದು ಪ್ರಕರಣದಲ್ಲಿ ಪವಿತ್ರಾ ಗೌಡ ಹೆಸರು ಕೇಳಿ ಬರ್ತಿರೋದು ಯಾಕೆ? ಪವಿತ್ರಾ ಗೌಡ ಮನೆ ವಿಚಾರವಾಗಿ ಕಿರಿಕಾಗಿತ್ತ? ಹಾಗಾದ್ರೆ ಏನಿದು ಸುದ್ದಿ? ಪ್ರಕರಣದಲ್ಲಿ ಆಗಿರುವಂತಹ ಬೆಳವಣಿಗೆ ಏನು? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ವೀಕ್ಷಕರೇ, ಕಳೆದೆರಡು ತಿಂಗಳ ಹಿಂದೆ ನಡೆದಂತಹ ಈ ಒಂದು ಘಟನೆ ನಿಮಗೆ ನೆನಪಿರಬಹುದು. ಕನ್ನಡ ಸಿನಿಮಾ ನಿರ್ಮಾಪಕ ಸೌಂದರ್ಯ ಜಗದೀಶ್ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ತಮ್ಮ ನಿವಾಸದಲ್ಲಿ ಕಳೆದ ಏಪ್ರಿಲ್ 14ರಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಒಂದು ಸುದ್ದಿ ವೈರಲ್ ಆದ ಬಳಿಕ ಅವರ ಬಗ್ಗೆ ಹಲವಾರು ಅನುಮಾನಗಳು ವ್ಯಕ್ತವಾದವು. ಕೆಲವರು ಸೌಂದರ್ಯ ಜಗದೀಶ್ ಅವರಿಗೆ ಹೃದಯಾಘಾತವಾಗಿ ನಿಧನರಾದ್ರು ಅಂತ ಹೇಳಿಕೊಂಡ್ರು. ಇದೀಗ ಈ ಸಾವಿನ ಕುರಿತಂತೆ ಹೊಸ ಸುದ್ದಿಯೊಂದು ಬೆಳಕಿಗೆ ಬಂದಿದೆ. ನಿರ್ಮಾಪಕ ಜಗದೀಶ್ ಅವರ ಅಕೌಂಟ್ನಿಂದ ಕೋಟಿಗಟ್ಟಲೆ ಹಣ ಪವಿತ್ರಾ ಗೌಡ ಅಕೌಂಟ್ಗೆ ಹೋಗಿರುವ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಇದೀಗ ಜಗದೀಶ್ ಸುಸೈಡ್ಗೂ ಈ ಒಂದು ಹಣದ ವರ್ಗಾವಣೆಗೂ ಸಂಬಂಧ ಇದೆಯಾ ಅನ್ನುವ ಅನುಮಾನ ಶುರುವಾಗಿದೆ. ಜಗದೀಶ್ ಅವರು ಯಾವ ವಿಚಾರಕ್ಕಾಗಿ ಪವಿತ್ರಾಗೆ ಹಣ ಕೊಟ್ಟಿದ್ರು? ಸಾಲ ಅಂತ ಕೊಟ್ಟಿದ್ರ? ಅಲ್ಲಿ ಯಾವ ರೀತಿಯಾದಂತಹ ವ್ಯವಹಾರ ನಡೆದಿತ್ತು? ಈ ಎಲ್ಲದರ ಬಗ್ಗೆ ಈಗ ಅನುಮಾನಗಳು ಮೂಡ್ತಾ ಇದೆ. ಹೀಗಾಗಿ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಒಂದು ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗಬಹುದಾದಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಹಿಂದೆ ಅವರು ಆತ್ಮಹತ್ಯೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಕೆಲವರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಕಾರಣವೂ ಸಹ ಇತ್ತು. ಅವರಿಗೆ ಕೊನೆಯದಾಗಿ ಕಾಲ್ ಮೆಸೇಜ್ಗಳನ್ನು ಮಾಡಿದ್ದು ಯಾರು ಅನ್ನೋದು ಪತ್ತೆಯಾಗಿತ್ತು. ಅಲ್ಲದೆ ಅವರ ಪುತ್ರ ಸ್ನೇಹಿತ್ ಕೂಡ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಜಗದೀಶ್ ಬಿಸ್ನೆಸ್ ಪಾರ್ಟ್ನರ್ಗಳಾದ ಸುರೇಶ್, ಹೊಂಬಣ್ಣ ಹಾಗೆ ಸುಧೀಂದ್ರ ಎಂಬುವವರ ವಿರುದ್ಧವಾಗಿ FIR ಅನ್ನು ದಾಖಲಿಸಲಾಗಿತ್ತು. ಇದಾದ ನಂತರದಲ್ಲಿ ಅಂದರೆ ಸೌಂದರ್ಯ ಜಗದೀಶ್ ಅವರು ಮೃತಪಟ್ಟ 1 ತಿಂಗಳ ನಂತರದಲ್ಲಿ ಅವರ ರೂಮಿನಲ್ಲಿ ಡೆತ್ ನೋಟ್ ಪತ್ತೆಯಾಗಿತ್ತು. ಅದರಲ್ಲಿ ಸೌಂದರ್ಯ ಕನ್ಸ್ಟ್ರಕ್ಷನ್ನ ಸಹಪಾಲುದಾರರಿಂದ ಅಂದರೆ ಪಾರ್ಟ್ನರ್ಗಳಿಂದ ಸುಮಾರು 60 ಕೋಟಿ ರೂಪಾಯಿ ನಷ್ಟವಾಗಿದೆ, ಮೋಸ ಮಾಡಿದ್ದಾರೆ ಅಂತ ಡೆತ್ ನೋಟ್ನಲ್ಲಿ ಬರೆಯಲಾಗಿತ್ತು. ಇದೀಗ ಸೌಂದರ್ಯ ಜಗದೀಶ್, ದರ್ಶನ್, ಪವಿತ್ರಾ ಗೌಡ ನಡುವೆ ಇದೇ ಹಣದ ವ್ಯವಹಾರ ನಡೆದಿತ್ತು ಎನ್ನಲಾಗಿದೆ. ಜಗದೀಶ್ ಅವರ ಆತ್ಮಹತ್ಯೆ ಬಳಿಕ ಪಾಲುದಾರರ ಮೇಲೆ ಜಗದೀಶ್ ಪತ್ನಿ ರೇಖಾ ಅವರು ಆರೋಪ ಮಾಡಿದ್ರು. ಪಾಲುದಾರರಿಂದ 60 ಕೋಟಿ ರೂಪಾಯಿ ನಷ್ಟವಾಗಿತ್ತು ಅಂತ ಹೇಳಿಕೆಯನ್ನು ನೀಡಿದ್ರು. ರೇಖಾ ಜಗದೀಶ್ ಅವರ ದೂರಿನ ಬೆನ್ನಲ್ಲೇ ಪಾಲುದಾರರು ಅಲರ್ಟ್ ಆಗಿದ್ರು. ವ್ಯವಹಾರದ ದಾಖಲೆಯನ್ನು ಪಾಲುದಾರ ಸುರೇಶ್ ಪೊಲೀಸರಿಗೆ ನೀಡಿದ್ದಾರೆ. ಇದೀಗ ಇದೇ ಪ್ರಕರಣದಲ್ಲಿ ಪವಿತ್ರಾ ಗೌಡ ಹೆಸರು ಕೇಳಿ ಬರ್ತಾ ಇದೆ. ಕೆಲವೊಂದು ಅಚ್ಚರಿಯ ವಿಷಯಗಳು ಸಹ ಬಹಿರಂಗಗೊಂಡಿದೆ. ಇದು ಪವಿತ್ರಾ ಗೌಡ ಅವರ ಮನೆಯ ವಿಚಾರವಾಗಿ, ಮನೆಯನ್ನು ಕೊಂಡುಕೊಳ್ಳುವ ವಿಚಾರವಾಗಿ ಏನಾದರೂ ಕಿರಿಕಾಗಿತ್ತಾ ಅನ್ನುವ ಅನುಮಾನ ಮೂಡುವಂತೆ ಮಾಡ್ತಾ ಇದೆ. ಯಾಕಂದರೆ ಇದೇ ಪವಿತ್ರಾ ಗೌಡ ಅವರ ಮನೆಯ ಖರೀದಿಗಾಗಿ ಸೌಂದರ್ಯ ಜಗದೀಶ್ ಅವರು 2 ಕೋಟಿ ರೂಪಾಯಿ ಕೊಟ್ಟಿದ್ದರು ಎನ್ನಲಾಗಿದೆ. ಅಲ್ಲದೆ ಆ ರೀತಿಯಾಗಿ ಅವರು ಹಣ ಕೊಟ್ಟ ಮಾರನೇ ದಿನವೇ ಪವಿತ್ರಾ ಗೌಡ ಮನೆಯನ್ನು ಖರೀದಿಸಿದ್ರು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಈ ಎಲ್ಲ ಹಣದ ವ್ಯವಹಾರದ ದಾಖಲೆಗಳನ್ನು ಪಾಲುದಾರರಾದಂತಹ ಸುರೇಶ್ ಅವರು ಪೊಲೀಸರಿಗೆ ನೀಡಿದ್ದಾರೆ. 2017 ನವೆಂಬರ್ 13ರಂದು ಪವಿತ್ರಾ ಗೌಡಗೆ 1 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ರು ಇದೇ ಜಗದೀಶ್ ಅವರು. ಹಾಗೆ 2018 ಜನವರಿ 23ರಂದು ಪವಿತ್ರಾ ಗೌಡಗೆ ಮತ್ತೆ 1 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ರು. 2018 ಜನವರಿ 24ರಂದು ನಟಿ ಮನೆಯನ್ನು ಖರೀದಿ ಮಾಡಿದ್ರು. ಬೆಂಗಳೂರಿನ RR ನಗರ ಬಳಿಯ ಕೆಂಚನಹಳ್ಳಿಯಲ್ಲಿ ಸುಮಾರು 1 ಕೋಟಿ 75 ಲಕ್ಷ ರೂಪಾಯಿ ಮೌಲ್ಯದ ಮನೆಯನ್ನ ಪವಿತ್ರಾ ಗೌಡ ಖರೀದಿಸಿದ್ರು. ಇದಲ್ಲದೆ ಆ ಒಂದು ಮನೆಯ ಖರೀದಿ ಪತ್ರದಲ್ಲಿ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಅವರ ಸಹಿ ಕೂಡ ಇದೆ. ಆದರೆ ಸೌಂದರ್ಯ ಕನ್ಸ್ಟ್ರಕ್ಷನ್ ಕಂಪನಿಯ ಪಾಲುದಾರರು ಹೇಳ್ತಿರೋದೇ ಬೇರೆ.
ಪವಿತ್ರಾ ಗೌಡ ನಡುವೆ ಏನು ಹಣದ ವ್ಯವಹಾರ ನಡೆದಿತ್ತು ಅದನ್ನು ಸೌಂದರ್ಯ ಜಗದೀಶ್ ಅವರು ಪಾಲುದಾರರಿಂದ ಮುಚ್ಚಿಟ್ಟಿದ್ರು ಅಂತ ಹೇಳಲಾಗಿದೆ. ಆದರೆ ಯಾವಾಗ ಜಗದೀಶ್ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೋ ಆ ಬಳಿಕ ಪಾಲುದಾರರ ವಿರುದ್ಧವೇ ಪತ್ನಿ ದೂರು ನೀಡಿದ ಹಿನ್ನೆಲೆಯಲ್ಲಿ ವ್ಯವಹಾರದ ದಾಖಲೆಗಳನ್ನು ಪಾಲುದಾರರು ಕಲೆ ಹಾಕಿದ್ರು. ಆ ಸಂದರ್ಭದಲ್ಲಿ ಸಿಕ್ಕಂತಹ ದಾಖಲೆಯಲ್ಲಿ ದರ್ಶನ್, ಪವಿತ್ರ ಹಾಗೆ ಜಗದೀಶ್ ಈ ಮೂವರ ನಡುವೆ ವ್ಯವಹಾರ ಆಗಿರೋದು ಪತ್ತೆಯಾಗಿದೆ. ಇನ್ನು ಸೌಂದರ್ಯ ಜಗದೀಶ್ ಹಾಗೆ ದರ್ಶನ್ ಬಹಳ ಆಪ್ತರು ಅಂತ ತಿಳಿದು ಬಂದಿದೆ. ಹೀಗಾಗಿ ದರ್ಶನ್ ಕಾರಣಕ್ಕಾಗಿ ಪವಿತ್ರಾ ಗೌಡಗೆ 2 ಕೋಟಿ ರೂಪಾಯಿಯನ್ನ ಕೊಟ್ರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಅಂದರೆ ಇಲ್ಲಿ ಪ್ರಮುಖ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಪವಿತ್ರಾ ಗೌಡಗೆ ಸೌಂದರ್ಯ ಜಗದೀಶ್ ಅವರು ಹಣ ಕೊಟ್ಟ ದಾಖಲೆ ಮಾತ್ರ ಲಭ್ಯವಾಗಿರುವಂಥದ್ದು. ಆದರೆ ಈವರೆಗೂ ಸೌಂದರ್ಯ ಜಗದೀಶ್ ಅವರಿಗೆ ಪವಿತ್ರಾ ಗೌಡ ಹಣ ವಾಪಸ್ಸು ನೀಡಿಲ್ಲ. ಹೀಗಾಗಿ ದರ್ಶನ್ ಒತ್ತಡಕ್ಕೆ ಮಣಿದು ಜಗದೀಶ್ ಅವರು ಪವಿತ್ರಾ ಗೌಡಗೆ ಹಣ ನೀಡಿ ಸಂಕಷ್ಟಕ್ಕೆ ಸಿಲುಕಿದ್ರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹೀಗಾಗಿ ಪೊಲೀಸರು ದರ್ಶನ್ ಅವರು ಜಗದೀಶ್ಗೆ ಒತ್ತಡ ಹಾಕಿರಬಹುದು ಎಂಬ ಅನುಮಾನದ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸುತ್ತಿದ್ದಾರೆ. ಜಗದೀಶ್ ಸೂಸೈಡ್ಗೂ ಇದಕ್ಕೂ ಏನಾದರೂ ಲಿಂಕ್ ಇರಬಹುದಾ ಎಂಬ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಹೀಗಾಗಿ ಈ ಒಟ್ಟಾರೆ ಪ್ರಕರಣದಲ್ಲಿ ಜಗದೀಶ್ ಅವರು ಯಾವ ವಿಚಾರಕ್ಕಾಗಿ ಪವಿತ್ರಾಗೆ ಹಣ ಕೊಟ್ಟಿದ್ರು? ಸಾಲ ಅಂತ ಕೊಟ್ಟಿದ್ರಾ, ಅಥವಾ ಈ ಹಿಂದಿನ ಸಾಲಕ್ಕಾಗಿ ಮರುಪಾವತಿ ಮಾಡೋದಕ್ಕೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಈ ರೀತಿಯಾಗಿ ಹಣ ವರ್ಗಾವಣೆ ಮಾಡಿದ್ರಾ, ಅಥವಾ ದರ್ಶನ್ ಅವರ ಒತ್ತಡಕ್ಕೆ ಮಣಿದು ಪವಿತ್ರಾ ಗೌಡ ಅವರಿಗೆ ಹಣ ನೀಡಿದ್ರಾ? ಈ ಎಲ್ಲದರ ಬಗ್ಗೆ ಸತ್ಯಾಂಶ ತನಿಖೆಯ ನಂತರ ಬಯಲಾಗಬೇಕಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ರೀತಿಯಾದಂತಹ ಅನುಮಾನಗಳು ಯಾಕೆ ಮೂಡ್ತಿದೆ ಅಂದರೆ ಅದಕ್ಕೆ ಕಾರಣವೂ ಸಹ ಇದೆ. ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರ ಪತ್ನಿ ಶಶಿರೇಖಾ ಅವರು ಗಂಭೀರ ಆರೋಪಗಳನ್ನು ಮಾಡಿದ್ರು. ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೂ 1 ವಾರದ ಹಿಂದೆ ಸುರೇಶ್ ಹಾಗೆ ಹೊಂಬಣ್ಣ ನಿರಂತರವಾಗಿ ಫೋನ್ ಮಾಡಿದ್ರು. ಇವರ ಕರೆ ಬಂದಂತಹ ಸಂದರ್ಭದಲ್ಲಿ ಸೌಂದರ್ಯ ಜಗದೀಶ್ ಅವರು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ರು. ಇದರಿಂದ ಮನನೊಂದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಜಗದೀಶ್ ಪತ್ನಿ ಶಶಿರೇಖಾ ಅವರು ಆರೋಪವನ್ನು ಮಾಡಿದ್ದಾರೆ. ಆ ಒಂದು ಆಧಾರದ ಮೇಲೆಯೇ FIR ಅನ್ನು ದಾಖಲಿಸಿಕೊಳ್ಳಲಾಗಿದೆ, ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲದೆ ಬಿಸಿನೆಸ್ ಪಾರ್ಟ್ನರ್ಗಳಿಂದ ನಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ. ಪತಿ ಸೌಂದರ್ಯ ಜಗದೀಶ್ ಸಾವಿಗೆ ಸುರೇಶ್, ಹೊಂಬಣ್ಣ ಹಾಗೆ ಸೌಂದರ್ಯ ಕನ್ಸ್ಟ್ರಕ್ಷನ್ ಕಂಪನಿಯ ಮ್ಯಾನೇಜರ್ ಸುಧೀಂದ್ರ ಕಾರಣ ಅಂತ ಪತ್ನಿ ಶಶಿರೇಖಾ ದೂರು ನೀಡಿದ್ದಾರೆ. ಆ ಒಂದು ಡೆತ್ ನೋಟನ್ನು ಆಧರಿಸಿ ಪತ್ನಿ ಶಶಿರೇಖಾ ಮಹಾಲಕ್ಷ್ಮಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. FIR ಕೂಡ ದಾಖಲಾಗಿದೆ. ಈಗ ಪೊಲೀಸರು ಜಗದೀಶ್ ಅವರ ಅಕೌಂಟ್ನಿಂದ ಹಾಗೆ ಅವರ ಕಂಪನಿಯ ಅಕೌಂಟ್ನಿಂದ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಸೌಂದರ್ಯ ಕನ್ಸ್ಟ್ರಕ್ಷನ್ ಹೆಸರಿನಲ್ಲಿ ಸೌಂದರ್ಯ ಜಗದೀಶ್ ಅವರು ಕಂಪನಿಯನ್ನು ಆರಂಭಿಸಿದ್ರು. ಕೋವಿಡ್ಗೂ ಮುನ್ನ ಈ ಒಂದು ಕಂಪನಿ ಆರಂಭ ಆಗಿತ್ತು. 3 ಜನ ಪಾಲುದಾರರು ಸೇರಿ ದೊಡ್ಡ ಮಟ್ಟದಲ್ಲಿ ಲೇಔಟ್ ಹಾಗೆ ಅಪಾರ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗಿದ್ರು. ಇದರಲ್ಲಿ ಜಗದೀಶ್ ಸಾಕಷ್ಟು ಹಣವನ್ನು ಹೂಡಿದ್ರು. ಆದರೆ ಕೋವಿಡ್ ಬಳಿಕ ಲಾಸ್ ಆಗಿದ್ದರಿಂದ ಅವರು ಮನನೊಂದಿದ್ರು ಎನ್ನಲಾಗಿದೆ. ಇದಲ್ಲದೆ SBI ಹಾಗೆ IDBI ಬ್ಯಾಂಕ್ನಿಂದ ಜಗದೀಶ್ ಅವರು ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ದರಂತೆ. ಇದೇ ಸಾಲದ ಹಣವನ್ನು ಬಿಸ್ನೆಸ್ನಲ್ಲಿ ಹಾಕಿ ಕೈ ಸುಟ್ಟಿಕೊಂಡಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಇತ್ತೀಚೆಗೆ ಬ್ಯಾಂಕ್ನವರು ಅವರಿಗೆ ನೋಟಿಸ್ ನೀಡಿ ಅವರಿಗೆ ಸಂಬಂಧಿಸಿದ 5 ಪ್ರಾಪರ್ಟಿಗಳನ್ನ ಸೀಸ್ ಮಾಡಲು ಮುಂದಾಗಿದ್ರು ಎನ್ನಲಾಗಿದೆ. ಒಂದು ಕಡೆ ನಿರಂತರವಾಗಿ ಬ್ಯಾಂಕ್ನಿಂದ ನೋಟಿಸ್ಗಳು ಬರ್ತಾ ಇದ್ರೆ ಇದರಿಂದ ಕುಗ್ಗಿದಂತಹ ಜಗದೀಶ್ ಅವರು ತಮ್ಮ ಜೆಟ್ಲ್ಯಾಗ್ ರೆಸ್ಟೋರೆಂಟ್ ಹಾಗೆ ಪಬ್ ಅನ್ನ ಮಾರಾಟ ಮಾಡೋದಕ್ಕೂ ಮುಂದಾಗಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿದೆ. ಇದೇ ರೆಸ್ಟೋ ಬಾರ್ ಮಾರುವ ವಿಚಾರದಲ್ಲಿ ಮನೆಯಲ್ಲಿ ಸಹ ಗಲಾಟೆ ನಡೆದಿತ್ತು. ಇದೇ ವಿಚಾರಕ್ಕೆ ಅವರು ಸಾಕಷ್ಟು ಮನನೊಂದಿದ್ರು. ಗನ್ಮ್ಯಾನ್ ಹಾಗೆ ಅತ್ತೆಯ ಜೊತೆಗೆ ಅವರಿಗೆ ಒಳ್ಳೆಯ ಬಾಂಧವ್ಯ ಇತ್ತು. ಕೆಲ ತಿಂಗಳ ಹಿಂದೆ ಅನಾರೋಗ್ಯದಿಂದ ಗನ್ಮ್ಯಾನ್ ತೀರಿ ಹೋದರೆ ಅತ್ತೆ ಕೂಡ ಕೆಲ ದಿನಗಳ ಹಿಂದೆ ನಿಧನ ಹೊಂದಿದ್ರು. ಇದು ಅವರನ್ನು ಬಹುವಾಗಿ ಕಾಡ್ತಾ ಇತ್ತು. ಇದಲ್ಲದೆ ಸೌಂದರ್ಯ ಜಗದೀಶ್ ಅವರ ಆರೋಗ್ಯದಲ್ಲೂ ಸಮಸ್ಯೆ ಎದುರಾಗಿತ್ತು. ಹೀಗಾಗಿ ಒಟ್ಟಾರೆಯಾಗಿ ಈ ಎಲ್ಲ ವ್ಯವಹಾರಗಳಾಗಿರ್ಬೋದು, ಅವರ ವೈಯಕ್ತಿಕ ವಿಚಾರ ಆಗಿರ್ಬೋದು, ಕುಟುಂಬದ ವಿಚಾರವಾಗಿರ್ಬೋದು, ಈ ಎಲ್ಲದನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸರು ಇದೀಗ ಆ ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಪವಿತ್ರಾ ಗೌಡ ಅವರ ವಿಚಾರವು ಕೇಳಿ ಬಂದಿರುವಂಥದ್ದು. ಅವರ ಅಕೌಂಟ್ಗೆ ಈ ರೀತಿಯಾದಂತಹ ವ್ಯವಹಾರಗಳು ನಡೆದಿರೋದು ಕಂಡು ಬಂದಿದೆ. ಇನ್ನು ಸೌಂದರ್ಯ ಜಗದೀಶ್ ಅವರು ಕನ್ನಡ ಸಿನಿಮಾ ನಿರ್ಮಾಪಕರೂ ಸಹ ಹೌದು. ಹಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಅವರ ಮಗ ಸ್ನೇಹಿತ್ ಬಾಲನಟನಾಗಿ ಹಲವು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈಗಾಗಲೇ ಅವರ ಮಗನ ವಿಚಾರದಲ್ಲಿ ಹಾಗೆ ಅವರ ಕುಟುಂಬದ ವಿಚಾರವಾಗಿ ಅಕ್ಕಪಕ್ಕದ ಮನೆಯವರ ವಿಚಾರವಾಗಿ ಒಂದಷ್ಟು ಕಿರಿಕ್ಗಳಾಗಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಆದರೆ ಸೌಂದರ್ಯ ಜಗದೀಶ್ ಅವರು ಬಹಳ ಮೃದು ಸ್ವಭಾವದ ವ್ಯಕ್ತಿ. ಅಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ನಟ ನಟಿಯರು ಸೇರಿದಂತೆ ಹಲವು ಸ್ನೇಹಿತರ ಬಳಗವನ್ನು ಸಂಪಾದಿಸಿಕೊಂಡಿದ್ರು. ಆದರೆ ಇದ್ದಕ್ಕಿದ್ದಂತೆ 2 ತಿಂಗಳ ಹಿಂದಷ್ಟೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ.
ಅವರ ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಇದಿಷ್ಟು ಪ್ರಕರಣದ ಬಗ್ಗೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.